ಬಿಬಿಎಂಪಿ ಸಿಬ್ಬಂದಿಯಿಂದ ಮರ ಧರಾಶಾಹಿಯಾಗಿದ್ದನ್ನು ತೆರವುಗೊಳಿಸುವಂತಹ ಕಾರ್ಯ ಹನುಮಂತ ನಗರದಲ್ಲಿ ನಡೀತಾ ಇದೆ. ಬೆಂಗಳೂರಿನ ಹನುಮಂತ ನಗರದಲ್ಲಿ ಮರವೊಂದು ಧರೆಗೆ ಉರುಳಿದೆ. ಪಾರ್ಕಿಂಗ್ ಮಾಡಿದ್ದ ಬೈಕ್ ಮೇಲೇನೆ ಮರದ ಕೊಂಬೆ ಬಿದ್ದಿದೆ. ಹೀಗಾಗಿ ಬೈಕ್ಗೆ ಹಾನಿಯಾಗಿದೆ. ಅದಾದ್ಮೇಲೆ ಎಲ್ಲ ಅನಾಹುತ ಆದ್ಮೇಲೆ ಕುಂಭಕರ್ಣ ನಿದ್ದೆಯಿಂದ ಎದ್ದಂತಹ ಬಿಬಿಎಂಪಿ ಸಿಬ್ಬಂದಿ ಬಂದು ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆಗೆ ಅಫ್ಕೋರ್ಸ್ ಮರವನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಅಂದ್ರೆ ಆ ಕೊಂಬೆಯನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಮಾಡಿದ್ರು. ಬೈಕನ್ನು IMI ಅಲ್ಲಿ ತಗೊಂಡು ತಿಂಗಳು EMI ಕಟ್ತಾ ಇದ್ದವ್ರದ್ದು ಲಾಸ್ ಬೇರ್ ಮಾಡಬೇಕು. ಇನ್ಶೂರೆನ್ಸ್ ಮಾಡಿಸಿದ್ರೆ ಸರಿ, ಬಟ್ ಅದು ಕ್ಲೇಮ್ ಆಗುತ್ತೋ ಇಲ್ವೋ 100 ಪ್ರಶ್ನೆ. ತನ್ನದಲ್ಲದ ತಪ್ಪಿಗೆ ಬೆಂಗಳೂರಿನ ನಾಗರಿಕರು ಒಂದೊಂದು ರೀತಿಯ ಬೆಲೆಯನ್ನು ಈ ಮಳೆಗೆ ಸಂಬಂಧಪಟ್ಟಂತೆ ತೆರ್ತಾ ಇದ್ದಾರೆ. ಒಬ್ಬರಿಗೆ ಮನೆಗೆ ಹೋಗೋದಕ್ಕೆ ಸಾಹಸ, ಇನ್ನು ಕೆಲವರು ಮನೆ ಮುಂದೆ ನಿಲ್ಲಿಸಿದಂತಹ ತಮ್ಮ ವಾಹನಗಳನ್ನು ಕಾಪಾಡಿಕೊಳ್ಳೋದೇ ಸಾಹಸ. ಕಾರ್ ನಿಲ್ಲಿಸಿರ್ತಾರೆ, ಎಲ್ರಿಗೂ ಪಾರ್ಕಿಂಗ್ ವ್ಯವಸ್ಥೆ ಒಳಗಡೆ ಇರಲ್ಲ, ಆಚೆ ಮರದ ಹತ್ರ ಪಾರ್ಕ್ ಮಾಡಿರ್ತಾರೆ ಗಾಡಿ ಸೇಫ್ ಆಗಿರಲಿ ಅಂತ. ಬಟ್ ಮಳೆ ಬಂತು ಅಂದರೆ ಯಾವುದೂ ಸೇಫ್ ಅಲ್ಲ, ಏನೂ ಸೇಫ್ ಅಲ್ಲ ಬೆಂಗಳೂರಿನಲ್ಲಿ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ನೀವು. ಬೆಂಗಳೂರಿನ ಬಹುತೇಕ ಪ್ರಮುಖ ರಸ್ತೆಗಳಲ್ಲಿ ಇದೇ ದುಸ್ಥಿತಿ.